ಬಜೆಟ್ ಫಸ್ಟ್ ಕೊಡ್ತೇವೆ ಮಾತಾಡಿ. ರಾಜ್ಯಪಾಲರ ಭಾಷಣದಲ್ಲಿ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ಸಮಯ ಇವಾಗ 6:52. ಇಲ್ಲ 5:55, 6 ಗಂಟೆಗೆ ಮುಗಿಸಬೇಕು. ನನಗೆ ಎಷ್ಟೊತ್ತು ಅವಕಾಶ ಕೊಡ್ತೀರಿ ಗೊತ್ತಿಲ್ಲ. 5 ನಿಮಿಷ ಇಲ್ಲ ಅಧ್ಯಕ್ಷರೇ, ಸ್ವಲ್ಪ ಸಭಾಧ್ಯಕ್ಷರೇ. ಬೆಂಗಳೂರು ನಗರದ ಬಗ್ಗೆ ರಾಜ್ಯಪಾಲರ ಭಾಷಣ ಮಾಡಂತ ಸಂದರ್ಭದಲ್ಲಿ ಪುಟ ಸಂಖ್ಯೆ 17, ಕ್ರಮ ಸಂಖ್ಯೆ 38, 39, 40, 41 ಬಗ್ಗೆ ನಾನು ಮಾತನಾಡ್ತೇನೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಸಂಚಾರ ದಟ್ಟಣೆಯನ್ನು ಕಡಿಮೆಗೊಳಿಸಲು ಟನಲ್ ರಸ್ತೆಯನ್ನು ನಿರ್ಮಿಸಲು ಉದ್ದೇಶಿಸಲಾಗಿದೆ. ಸಭಾಧ್ಯಕ್ಷರೇ, ಟನಲ್ ರಸ್ತೆ ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬರೀ ಮೊನ್ನೆ ನಾನು ಬಜೆಟ್ ಪುಸ್ತಕದಲ್ಲಿ ನೋಡಿದಾಗ 3 ಕಿಲೋಮೀಟರ್ ಅಂತ ಹೇಳಿದ್ದಾರೆ. 3 ಕಿಲೋಮೀಟರ್ ಎಲ್ಲಿಂದ ಎಲ್ಲಿಗೆ ಅಂದ್ರೆ ಬರೀ ನಮ್ಮ ಹೆಬ್ಬಾಳ ಜಂಕ್ಷನ್ ಚಾಲುಕ್ಯ ಸರ್ಕಲ್ ಅಂತ ಹೇಳ್ತಾರೆ. ಚಾಲುಕ್ಯ ಸರ್ಕಲ್ ಟು ಹೆಬ್ಬಾಳವರೆಗೂ 7 ಕಿಲೋಮೀಟರ್ ಸಭಾಧ್ಯಕ್ಷರೇ. ಇವರು ಹೇಳಿರುವಂತದ್ದು 3 ಕಿಲೋಮೀಟರ್. ಅದಕ್ಕೆ ಸುಮಾರು 1,500,000 ಕೋಟಿ. ನಾನು ಹೇಳಿರೋದು, ನಾನು ಹೇಳ್ತಾ ಇರೋದು ದಾಖಲೆಯಲ್ಲಿ ಇರುವಂತದ್ದು. ಸಭಾಧ್ಯಕ್ಷರೇ, ಇದು ಆಗದೆ ಇರುವಂತ ಕೆಲಸ. ಯಾಕೆ ಅಂದ್ರೆ ಇವತ್ತು 50 ವರ್ಷದಿಂದ ಯುಟಿಲಿಟಿ ಕಂಪ್ಲೀಟ್ ಅದೇ ರಸ್ತೆಯಲ್ಲಿ ಹೋಗಿದೆ. ಮಾಡೋದಕ್ಕೆ ಅವಕಾಶ ಇಲ್ಲ. ಬಜೆಟ್ ಅಲ್ಲಿ ಮುಖ್ಯಮಂತ್ರಿಗಳು ಕೊಟ್ಟಂತ ಬಜೆಟ್ ಪುಸ್ತಕದಲ್ಲಿ ₹1 ಇದಕ್ಕೆ ಅನುದಾನ ಇಲ್ಲ. ಒಂದು ಡಿಪಿಆರ್ ಕರೆಯೋದಕ್ಕೂ ಸಹ ಅನುದಾನ ಇಟ್ಟಿಲ್ಲ. ಇದು ಇವರು ಮಾಡತಕ್ಕಂಥದ್ದು. ಪಾಪ ರಾಜ್ಯಪಾಲರ ಕೈಯಲ್ಲಿ ಎಲ್ಲಾ ಘೋಷಣೆ ಎಲ್ಲ ಓದಿಸ್ಬಿಟ್ಟಿದ್ದಾರೆ. ಟನಲ್ ಬಗ್ಗೆನೂ ಓದಿಸಿದ್ದಾರೆ. ಬೆಂಗಳೂರು ಮೆಟ್ರೋ ಹಂತ 2 ರೀಚ್ ಅದೆಲ್ಲ ಬಿಡ್ತೀನಿ ಸಭಾಧ್ಯಕ್ಷರೇ. ಬೆಂಗಳೂರು ಮೆಟ್ರೋ ರೈಲು 2ನೇ ಹಂತ ಸೆಂಟ್ರಲ್ ಸಿಲ್ಕ್ ಬೋರ್ಡ್ನಿಂದ KR ಪುರ ಮತ್ತೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೇಳ್ತಾರೆ. ಸಭಾಧ್ಯಕ್ಷ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೋಗುವಂತ ಒಂದು ಮೆಟ್ರೋ ಸ್ಟೇಷನ್ ಪ್ರಪೋಸ್ ಮಾಡ್ತಾರೆ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕನೆಕ್ಟ್ ಆಗೋದು. ಅದರಲ್ಲಿ ಲ್ಯಾಂಡ್ ನೋಟಿಫಿಕೇಶನ್ ಆಗುತ್ತೆ, ಅಕ್ವಿಜೇಷನ್ ಎಲ್ಲ ಮುಗಿಯುತ್ತೆ. ಈಗ ಅದನ್ನ ಡ್ರಾಪ್ ಮಾಡ್ತಾ ಇದ್ದಾರೆ. ಕಾರಣ ಏನು ಅಂತ ಕೇಳಿದ್ರೆ, ಎಂಬಸಿ ಕಂಪನಿಯವನು ನಮ್ಗೆ ಹಣ ಕೊಟ್ಟಿಲ್ಲ ಅಂದ್ರೆ ಸಭಾಧ್ಯಕ್ಷರೇ, ಯಾರೋ ಒಬ್ಬ ಬರ್ತಾನೆ ಅಂತ ನಾವು ಇದನ್ನ ಮಾಡ್ತಾ ಇದೀವ? ಸಾರ್ವಜನಿಕರ ಉದ್ದೇಶಕ್ಕಲ್ವಾ ಇದು ಮಾಡ್ತಾ ಇರೋದು? ನಾಳೆ ಇನ್ನೊಬ್ಬ ಬರಲಿಲ್ಲ ಅಂತ ಹೇಳಿದ್ರೆ ಮೆಟ್ರೋನೇ ನಿಲ್ಲಿಸ್ಬಿಡ್ತೀವ? ಈ ಮೆಟ್ರೋ ಸ್ಟೇಷನ್ ಅವಶ್ಯಕತೆ ಇದೇ ಇಲ್ಲ. ಇದೆ ಅಂತ ಆಯ್ತು ತಾನೆ, ಲ್ಯಾಂಡ್ ಅಕ್ವಿಜೇಷನ್ ಆಯ್ತು ತಾನೆ. ಮತ್ತೆ ನೀವು ಇನ್ನೊಬ್ಬ ಬಂದಿಲ್ಲ ಅಂದ್ರೆ ನೀವಾದ್ರೂ ಮಾಡ್ಬೇಕಲ್ಲ ಇದನ್ನ. ಸರ್ಕಾರ ಒಬ್ಬ ಯಾರೋ ಒಂದು ಖಾಸಗಿ ವ್ಯಕ್ತಿ ನಂಬ್ಕೊಂಡು ನಾವು ಇದನ್ನೆಲ್ಲ ಮಾಡ್ತೀವ? ನಮ್ಗೆ ಅಂತ ಪರಿಸ್ಥಿತಿ ಬಂದಿದೆಯಾ? ನಮಗಿದು ಅವಶ್ಯಕತೆ ಇದೆಯಾ? ಇದನ್ನ ದಯವಿಟ್ಟು, ಇಂಥದ್ದು ಬಹಳಷ್ಟಿದೆ. ಅದರ ಜೊತೆಯಲ್ಲಿ ಇವತ್ತು ಬೆಂಗಳೂರಿನ ಪರಿಸ್ಥಿತಿ ಯಾವ ಪರಿಸ್ಥಿತಿ ಇದೆ ಅಂದ್ರೆ ಸಭಾಧ್ಯಕ್ಷರೇ, ದೇಶದಲ್ಲಿ ಮೊದಲನೇ ಸ್ಥಾನದಲ್ಲಿದ್ದೀವಿ ಟ್ರಾಫಿಕ್ ಅಲ್ಲಿ. ಅದಕ್ಕೆ ಇಲ್ಲಿದೆ ನೋಡಿ ಸಭಾಧ್ಯಕ್ಷರೇ, ಇದು ನಮ್ಮ ಪರಿಸ್ಥಿತಿ. ಇಲ್ಲಿ ಆಂಬುಲೆನ್ಸ್ ಹಾರನ್ ನೋಡಿದ್ರೆ ಎಷ್ಟೊತ್ತಿಗೆ ನಾವು ಬರ್ತೀವಿ? ಬರೋದಕ್ಕೆ ಅವಕಾಶ ಇದೆಯಾ? ಇಲ್ಲ. ಬ್ರಿಟಿಷ್ ಅವರು ಬಿಟ್ಟು ಹೋದ್ಮೇಲೆ, ಸ್ವಾತಂತ್ರ್ಯ ಬಂದ ಮೇಲೆ ಎಷ್ಟು ರಸ್ತೆಗಳು ನಾವು ಅಗಲೀಕರಣ ಮಾಡಿದೀವಿ, ಎಷ್ಟು ಸಿಗ್ನಲ್ ಫ್ರೀ ಕಾರಿಡಾರ್ ಮಾಡಿದೀವಿ? ಒಂದು ಅಂಕಿ ಅಂಶ ನಾಳೆ ಎಲ್ಲಾದ್ರೂ ಕೊಡಕ್ಕೆ. 2007-8 ಬಿಟ್ಟ ಮೇಲೆ ಇವತ್ತವರೆಗೂ ರಸ್ತೆ ಅಗಲೀಕರಣ ಮಾಡಿಲ್ಲ. ಸ್ವಾತಂತ್ರ್ಯ ಬಂದು 75 ವರ್ಷ ಆಗಿದೆ ಸಭಾಧ್ಯಕ್ಷರೇ. ವಿಧಾನಸೌಧದಿಂದ ಹೆಬ್ಬಾಳಕ್ಕೆ ನಾವು ಇವತ್ತು ಟ್ರಾಫಿಕ್ ಕ್ಲಿಯರ್ ಮಾಡಕ್ ಆಗ್ತಾ ಇಲ್ಲ. 7 ಕಿಲೋಮೀಟರ್, 3,71,000 ಕೋಟಿ ಬಡ್ಜೆಟ್ ನಾವು ಮಾಡ್ತಾ ಇದ್ದೀವಿ, ಮಾಡಿದೀವಿ. ಮೊನ್ನೆ ದೆಹಲಿಗೆ ಹೋದ್ರು. ಏನಂತ? ನಮ್ಮ ಬೆಂಗಳೂರಿನ ಹಣನ ನೀವು ಪಡಿತಾ ಇದ್ದೀರಿ, ನಮ್ಗೇನು ಕೊಟ್ಟಿಲ್ಲ. ಆಯ್ತು, ಮಾಡಿದ್ದೀರಿ. ಇವತ್ತು ಬೆಂಗಳೂರಿನಲ್ಲಿ 60% ಟ್ಯಾಕ್ಸ್ ನಾವು ದುಡಿತಾ ಇದೀವಲ್ಲ, ನಮಗೆ ಎಷ್ಟು ಕೊಡಬೇಕು? ಕೊಡ್ತಾ ಇದ್ದಾರಾ? ಇಲ್ಲಿ ನಮ್ಮ ಬೆಂಗಳೂರು ಗ್ರಾಮಾಂತರ ಸಂಸದರು ಒಂದು ಮಾತು ಹೇಳ್ತಾರೆ, ಗುಜರಾತಿಗೊಂದು ನಮಗೊಂದು ನ್ಯಾಯ ಸಹಿಸಲ್ಲ. ಆಯ್ತು, ಸಹಿಸಬೇಡಿ ಅಂದ್ರೆ ಬೆಂಗಳೂರಲ್ಲಿ ಬರ್ತಾ ಇರೋ ತೆರಿಗೆ ಹಣ ಎಲ್ಲಿ ಕೊಡ್ತಾ ಇದ್ದೀರಿ? ನಮಗ್ ಕೊಡಿ. ಬೆಂಗಳೂರು ದುಡಿತಾ ಇದ್ರೆ ತಾನೇ ನೀವು ಬೇರೆ ಕಡೆ ಕೊಡೋದು. ಇವತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಕಡೆ ಹೇಳ್ತಾರೆ,
ನೀರಾವರಿಗೆ 23-24 ಸಾಲಿನ ಆಯವ್ಯಯದಲ್ಲಿ ಜಲಸಂಪನ್ಮೂಲ ಇಲಾಖೆಗೆ ಭಾರಿ ಮತ್ತು ಮಧ್ಯಮ ನೀರಾವರಿ ಒಟ್ಟು 16,735.49 ಕೋಟಿ ಅನುದಾನ ಒದಗಿಸಲಾಗಿದ್ದು ಡಿಸೆಂಬರ್ 23 ಅಂತ್ಯಕ್ಕೆ 10,357.91 ಕೋಟಿಗಳ ಆರ್ಥಿಕ ಪ್ರಗತಿ ಸಾಧಿಸಲಾಗಿದೆ. ಸಭಾಧ್ಯಕ್ಷರು ಇದೆಲ್ಲಿಂದ ಬಂತು? ಸಭಾಧ್ಯಕ್ಷರ ಬೆಂಗಳೂರು ತಾನೇ ದುಡಿತಾ ಇರೋದು. 60% ನಿಮಗೆ ದುಡಿದು ಬಿಟ್ಟು 19,000 20,000 ಕೋಟಿ ಇಡೀ ರಾಜ್ಯಕ್ಕೆ ಕೊಡ್ತಾ ಇರೋವಾಗ ಬೆಂಗಳೂರಿಗೆ ಏನ್ ಕೊಡ್ತಾ ಇದ್ದೀರಿ? ಮೊನ್ನೆ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ, ಎಸ್ಕ್ರೋ ಅಕೌಂಟ್ ಅಲ್ಲಿ 1,200 ಕೋಟಿ. ಎಸ್ಕ್ರೋ ಅಕೌಂಟ್ ಯಾರ್ದು ಸಭಾಧ್ಯಕ್ಷರ? ಬಿಬಿಎಂಪಿ ಅನುದಾನದಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಬಿಬಿಎಂಪಿ ಅನುದಾನದಲ್ಲಿ ಮಾಡಿರೋ ಕಾಮಗಾರಿಗಳಿಗೆ 3 ವರ್ಷದಿಂದ ಅನುದಾನ ಕೊಟ್ಟಿಲ್ಲ. ಇವತ್ತು ಗುತ್ತಿಗೆದಾರರು ಕಾಯ್ತಾ ಇದ್ದಾರೆ, ಇನ್ನೂ ಕೊಟ್ಟಿಲ್ಲ. ಎಸ್ಕ್ರೋ ಗ್ರಾಂಟ್ ಅಲ್ಲಿ ಎಲ್ಲಿಂದ ಬರುತ್ತೆ? ವೈಟ್ ಟಾಪಿಂಗ್ 175 ಕಿಲೋಮೀಟರ್ 1,800 ಕೋಟಿ. 800 ಕೋಟಿ ಯಾವುದು ಸಭಾಧ್ಯಕ್ಷರ ಅನುದಾನ? ಹಿಂದೆ ನಮ್ಮ ಸರ್ಕಾರದಲ್ಲಿ ಇದ್ದಂತ ಅನುದಾನ, ಅದನ್ನ ಸೇರಿಸ್ಕೊಂಡಿರೋಂಥದ್ದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.